ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಹೆಚ್ಚಿನ ಧಾರಾವಾಹಿಯಾದ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ಟಿವಿಗೂ ಮುಂಚೆ ನಮ್ಮ ಚಾನಲಲ್ಲಿ ನೋಡ್ಬೋದಾಗಿದೆ. ಮೀನು ಅವರು ತಾಯಿ ಮತ್ತು ದೇವ್ರಗುಡಿ ಮುಂದೆ ಹೂ ಮಾಡ್ತಿರ್ತಾಳೆ. ಆಗ ಮೀನು ಕುಟುಂಬದವರು ದೇವಸ್ಥಾನಕ್ಕೆ ಬರ್ತಾರೆ. ಆ ಕೂಡಲೇ ಅವರನ್ನು ನೋಡಿದ ಮೀನವ್ರ ತಾಯಿ ಅಲ್ಲಿಗೆ ಬಂದು ಏನಮ್ಮ ಮೀನು ಆರಾಮಿದೆಯಾ ಅಂತ ಮತ್ತು ಅವ್ರ ಅಜ್ಜಿ ಬೆರಳನ್ನು ಕೇಳ್ತಾರೆ. ನಂತರ ಸೂರ್ಯ ಮತ್ತು ಅವ್ರ ಅಣ್ಣ ಕೂಡ ಅದೇ ಸ್ಥಳಕ್ಕೆ ಬಂದು ದೇವಸ್ಥಾನ ಹತ್ರ ಹೇಳ್ತಾರೆ. ನಂತರ ಜಾನಕಿ ಅವ್ರ ಫ್ರೆಂಡ್ ರವಿಯನ್ನು ಮಾತಾಡ್ತಾರೆ. ಆಗ ಹೇಗಾದ್ರೂ ಅಣ್ಣನ ಮದುವೆ ಮುಗೀತು, ನಿನ್ನ ಮದುವೆ ಹೇಗಪ್ಪ ಅಂತ ಕೇಳಿ ಅಲ್ಲಿಂದ ಓಡ್ತಾಳೆ. ನಂತರ ಕಾರಿಂದ ಮನೋಜ್ ಮತ್ತು ಅವರ ತಾಯಿ ಇಳಿದು ಹೋಗ್ತಿರ್ತಾರೆ. ಆಗ ಅದೇ ಸಮಯಕ್ಕೆ ಸೂರ್ಯ ಅವನು ಹೇಳಿ ದುಡ್ಡು ಕೊಡು ಅಂತ ಕೇಳ್ತಾನೆ. ಯಾವ ದುಡ್ಡು ಅಂತ ಅವ್ರ ತಾಯಿ ಕೇಳ್ತಾಳೆ. ಅದಕ್ಕೋಸ್ಕರ ಈಗ ಕಾರಲ್ಲಿ ಬಂದಿಲ್ಲಪ್ಪ, ಅದನ್ನು ದುಡ್ಡು ಕೊಡು ಸಾಕು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಮನೆಯವ್ರು ಕರ್ಕೊಂಬಂದು ಮನೆಯವ್ರ ಹತ್ರನ ದುಡ್ಡು ಕೇಳ್ತೀಯ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಈ ಮಕ್ಕನಿಗೆ 2ನೇ ಮದುವೆ ಬೇಕಾ ಅಂತ ಹೇಳ್ತಾನೆ ಸೂರ್ಯ. ನಂತರ ಶಾಂತಿ ಅವ್ರ ಮಗ ಮನೋಜ್ ಮತ್ತು ಕಸ್ತೂರಿ ಒಳಗಡೆ ಹೋಗ್ತಿರ್ತಾರೆ. ಆಗ ಅವ್ರು ಬೀಗರು ಬಂದು ಬೀಗ್ರಿ ಅಂತ ಕರಿತಾರೆ. ಅದಕ್ಕೋಸ್ಕರ ಶಾಂತಿ ಹೇಳ್ತಾಳೆ, ನೀವು ಹೆಂಗೆ ಬೇಕಾಗಿ ಬೀಗ್ರು ಅಂತ ಬಂದು ಕರಿಬೇಡ್ರಿ, ಪ್ರೆಸ್ಟೇಜ್ ಹಾಳಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೋಸ್ಕರ ಅವ್ರ ಅತ್ತೆ ಬಂದು ಬೀಗ್ರು ಕಡೆ ಅವರು ಆ ರೀತಿ ಮಾತಾಡಬಾರ್ದು ಅಂತ ಬುದ್ಧಿವಾದ ಹೇಳ್ತಾಳೆ. ನಂತರ ಶಾಂತಿ ಕೂಡ ಹೇಳ್ತಾಳೆ, ಬೇರೆ ದೇವಸ್ಥಾನ ಸಿಗಲಿಲ್ಲ ನಿಮಗೆ, ಇವತ್ತೊಂದಿನ ರಜೆ ಮಾಡಿದರೆ ಸಾಕಿತ್ತು, ಏಕೆಂದರೆ ನಿನ್ನ ಮಗಳು ಮದುವೆ ಕಣೆ ಅಂತ ಬೈತಿರ್ತಾಳೆ. ಆಗ ಜಾನಕಿ ಬಂದು ನಾವ್ಯಾಕೆ ರಜೆ ಮಾಡಬೇಕಿತ್ತು ಅಂತ ಅವ್ರ ಅತ್ತೆಯನ್ನು ಕೇಳ್ತಾಳೆ. ನಂತರ ಸೂರ್ಯರಣ್ಣ ಮನೋಜ್ ಮದುವೆಗೆ ಹೂವಿನ ಹಾರ ರೆಡಿ ಮಾಡ್ತಿರ್ತಾರೆ. ಆಗ ರವಿ ಅವರು ನೋಡ್ತಾ ತುಂಬ ಖುಷಿ ಪಡ್ತಿರ್ತಾನೆ. ನಂತರ ಮನೋಜ್ ಅವ್ರ ತಂದೆ ಬಂದು ಪುರೋಹಿತರಿಗೆ ನಮಸ್ಕಾರ ಮಾಡಿ, ಪುರೋಹಿತರೆ ಇವರೇ ನೋಡಿ ನಮ್ಮ ಮಗ ಮನೋಜ್ ಅಂತ ಹೇಳಿ ಮತ್ತು ಮದುಮಗ ಅಂತ ಹೇಳಿ ಹೇಳ್ತಾನೆ. ನಂತರ ಅವರು ಆಶೀರ್ವಾದ ಮಾಡಿ ನಿಮ್ಗೆ ಏನು ಸಹಾಯ ಬೇಕು ಇವರಿಂದ ಪಡೆದುಕೊಳ್ಳಿ, ಆ ನಂತರ ಎಲ್ಲ ಮುಗಿದೋಗುತ್ತೆ ಅಂತ ಹೇಳ್ತಾನೆ. ನಂತರ ಶಾಂತಿ ಅವರು ಅವರ ತಂದೆ ತಾಯಿನ ಬೈತಾ ಕಸ್ತೂರಿಗೆ ಹೇಳ್ತಿರ್ತಾರೆ, ನನ್ನ ಗಂಡ ಆದ ಸುಂದರಿಗೆ ಟ್ರೈನ್ ಇಂಜಿನಿಯರ್ ಎಂದು ನನಗೆ ಕಟ್ಟಿಹಾಕಿಬಿಟ್ಟು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಮತ್ತು ಈ ರೀತಿಯಾಗಿ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳ್ತಾಳೆ. ನಂತರ ಮನೋಜ್ಗೆ ಮದುವೆಯಾಗುವ ಮದುಮಗಳು ಮತ್ತು ಅವ್ರ ಫ್ರೆಂಡ್ ಬರ್ತಿರ್ತಾರೆ. ಆಗ ಆಕೆ ರೋಹಿಣಿ ಅವರ ಆತಂಕದಿಂದ ನಮ್ಮನ್ನ ಯಾರು ಹಿಂಬಾಲಿಸ್ತಿದ್ದಾರೆ ಅಂತ ಪೂಜೆಗೆ ಹೇಳ್ತಾಳೆ. ಅದಕ್ಕೋಸ್ಕರ ಪೂಜೆ ಹೇಳ್ತಾಳೆ, ಇಲ್ಲ ಕಣೆ ನಾವು ಲೇಡೀಸ್ ಎಲ್ಲ ಅದಕ್ಕೆ ಫ್ಯಾನ್ಸ್ ಫಾಲೋಯಿಂಗ್ ಇರ್ತಾರೆ, ಯಾರು ಕೂಡ ಹಿಂಬಾಲಿಸಲ್ಲ, ನೀನು ಮಾತ್ರ ಹುಷಾರಾಗಿರು ಅಂತ ರೋಹಿಣಿಗೆ ಹೇಳ್ತಾಳೆ. ನಂತರ ತನಗೆ ಯಾವ್ದು ಘಟನೆಯನ್ನು ಮತ್ತೆ ಸ್ಮರಿಸುತ್ತಾ ಹೇಳ್ತಿರ್ತಾಳೆ, ನಾನು ಮೊದಲು ಮದುವೆ ಆಗಬೇಕಂದ್ರೆ ಹೆದರ್ತಿದ್ದೆ, ಆಗ ಈ ನಂತರ ನಾನೇ ಕೂಡ ಮದುವೆ ಆಗಿಕೊಂಡಿದ್ದೆ ಅಂತ ಹೇಳ್ತಾಳೆ. ನಂತರ ಅದೇ ಸಮಯಕ್ಕೆ ಒಂದು ಅನ್ನೊಂದು ನಂಬರ್ ಫೋನ್ ಬರುತ್ತೆ. ಆಗ ಆಶ್ಚರ್ಯದಿಂದ ಆ ಫೋನನ್ನು ಪಿಕ್ ಮಾಡ್ತಾಳೆ. ನಂತರ ಮೊದಲು ಪೂಜೆಗಾದ ಘಟನೆಯನ್ನು ಮತ್ತೆ ಆ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾನೆ, ನಾನು ನಿನಗೋಸ್ಕರ ಹೊಸ ನಂಬರ್ ತಗೊಂಡಿದ್ದೀನಮ್ಮ, ಆದರೆ ನೀನು ಅವನ ಜೊತೆ ಮದುವೆ ಆಗೋದು ಗೊತ್ತಾಯಿತು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಮತ್ತೆ ರೋಹಿಣಿಗೆ ಮತ್ತೆ ಬರುತ್ತಾನೆ ಆಪತ್ತಂತ ನೋಡೋಣ. ನಂತರ ಮದುಮಗಳಿಗೋಸ್ಕರ ಶಾಂತಿ ಮತ್ತು ಕಸ್ತೂರಿ ವೇಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವ್ರ ಗಂಡ ಸುಂದರ್ ಬಂದು ಪುರೋಹಿತರು ಒಳಗಡೆ ರಂಗೋಲಿ ಹಾಕಿ ಅಂತ ಬೈತಿದ್ದಾರಮ್ಮ, ನೀನು ಬಂದು ರಂಗೋಲಿ ಹಾಕಂತ ಹೇಳ್ತಾಳೆ. ಅದಕ್ಕೋಸ್ಕರ ನಾನು ರೋಹಿಣಿಯನ್ನು ರಿಸೀವ್ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿ ಕಳಿಸ್ತಾಳೆ ಶಾಂತಿ. ನಂತರ ಒಬ್ಬ ಸುಂದರ್ ಫ್ರೆಂಡ್ ಬಂದು ಯಾಕೆ ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಕಸ್ತೂರಿ ಹೇಳ್ತಾಳೆ, ಇನ್ನೂ ಮದುವೆ ಎಣ್ಣೆ ಬಂದಿಲ್ಲ ಅಂತ. ನಂತರ ಸೂರ್ಯ ಹೇಳ್ತಾನೆ, ಒಂದು ವೇಳೆ ಮದುವೆ ಹೆಣ್ಣು ಬರಲಿದ್ರೆ ಹೇಗೆ ನಡೆಯುತ್ತೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವರನ್ನ ಮನೋಜ್ ಯಾಕೆ ಅಪಶಕನ ನೋಡ್ತೀಯಾ ಅಂತ ಹೇಳಿ ಮಾತಾಡ್ತಾನೆ. ಅದಕ್ಕೋಸ್ಕರ ಸೂರ್ಯ ಇಲ್ಲಪ್ಪ ಇರೋದೇನೆ ಹೇಳ್ತಿದ್ದೀನಿ ಅಂತ ಹೇಳ್ತಾನೆ. ನಂತರ ಏನು ಅಪಶಕನ ಮಾತಾಡ್ತೀಯ ಸೂರ್ಯ ಅಂತ ಅವ್ರ ತಂದೆ ಹೇಳ್ತಾಳೆ. ಅದಕ್ಕೋಸ್ಕರ ಸೂರ್ಯ ಅದೇನೋ ಕಾಯ್ದೆ ಇದೆ ಅಂತ ಅವ್ರ ಹೆಂಡತಿ ಮೀನನ್ನು ಕೇಳ್ತಾಳೆ. ಅದಕ್ಕೋಸ್ಕರ ಬೇವಿನ ಬಿತ್ತಿ ಮಾವಿನ ಬೆಳೆಯೋಕ್ಕಾಗಲ್ಲ, ಅದರ ಅರ್ಥ ತಾವು ಮಾಡಿದ ತಪ್ಪಿಗೆ ತಾವೇ ಪ್ರಾಯಶ್ಚಿತ್ತ ಅನುಭವಿಸ್ಬೇಕು ಅಂತ ಮೀನವಳು ಹೇಳ್ತಾಳೆ. ನಂತರ ಅದಕ್ಕೋಸ್ಕರ ಅವ್ರ ಗಂಡ ಸೂರ್ಯ ಹೇಳ್ತಾನೆ, ಒಂದು ಕಡೆ ನೀನು PUC ಓದಿದ್ರು ಭಾಳ ತುಂಬ ಜಾಣ ಇದೆ ಅಂತ ಹೇಳ್ತಾನೆ. ನಂತರ ಸೂರ್ಯರವರು ಅಮ್ಮ ಕೇಳ್ತಾಳೆ, ಏನಪ್ಪ ನಿನ್ನ ಮದುವೆ ದಿನನೂ ಒಳ್ಳೆಯದು ಮಾತಾಡೋಕ್ಕೆ ಬರಲ್ಲ ಅಂತ. ಅದಕ್ಕೋಸ್ಕರ ಸೂರ್ಯ ಹೇಳ್ತಾನೆ, ಅಲ್ಲಿ ಸೆಟ್ರಿ ಮನೋಜ್ಗೂ ಮತ್ತು ಮದುವೆಗೆ ಸೆಟ್ ಆಗೋಕ್ಕೆ ಇಲ್ಲ, ನೀನು ಅದಕ್ಕೋಸ್ಕರ ಮಾತು ಹೇಳೇ ಬೇಡ ಅಂತ ಹೇಳ್ತಾನೆ. ನಂತರ ಸೂರ್ಯನ ಹೇಳ್ತಾನೆ, ಆ ಮದುವೆ ಹೆಣ್ಣು ಬರೋದು ಡೌಟೇ, ಇಲ್ಲಿ ದೇವಸ್ಥಾನದಲ್ಲಿ ದೇವ್ರ ಪ್ರಸಾದವನ್ನು ಊಟ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಮನೋಜ್ ತುಂಬ ಅಮ್ಮ ಅಂತ ಕೂಗಿ ಸಿಟ್ಟಾಗ್ತಾನೆ. ನಂತರ ಮನೋಜ್ ಅವನು ರೋಹಿಣಿಗೆ ಪದೇ ಫೋನ್ ಮಾಡ್ತಾನೆ. ಆದರೆ ಏನು ಮಾಡಬೇಕು, ರೋಹಿಣಿ ಫೋನ್ ಮಾಡ್ತಲ್ಲ. ನಂತರ ಗಂಗವ್ರ ಫ್ರೆಂಡ್ ಹೇಳ್ತಾನೆ, ಮನೋಜ್ ಮದುವೆ ಮನೆಯಿಂದ ಓಡೋಗಿರೋದು ಆ ಹೆಣ್ಣಿಗೆ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಶಾಂತಿ ತುಂಬ ಸಿಟ್ಟಾಗ್ತಾಳೆ. ನಂತರ ಸೂರ್ಯ ಅವ್ರು ಬಂದು ಅವರ ಸೊಸೆಯನ್ನು ಕೇಳ್ತಾಳೆ, ಯಾಕನಕ ಕಾಲೇಜ್ ರಜೆ ಹಾಕಿದೆಯಲ್ಲ ಅಂತ. ಅದಕ್ಕೋಸ್ಕರ ಅವ್ರು ಹೇಳ್ತಾಳೆ, ಇಲ್ಲ ಮಾಮ ಇವತ್ತು ನಿಮ್ಮ ಅಣ್ಣನ ಮದುವೆ ಇದೆಯಲ್ಲ ಅದಕ್ಕೋಸ್ಕರ ರಜೆ ಹಾಕಿದ್ದೀನಿ ಅಂತ ಹೇಳ್ತಾಳೆ. ಇವನು ಮದುವೆ ನಡೀತಿದ್ದ ನಿಮ್ಗೆ ಗೊತ್ತಾ, ಯಾರು ಹೇಳಿದ್ರು ನಿಮಗೆ ಮದುವೆ ನಡೀತಿದೆ ಅಂತ ಸೂರ್ಯ ಹೇಳ್ತಾನೆ. ನಂತರ ಸೂರ್ಯನ
ಕನಕ ಮತ್ತು ಮೀನನ್ನು ಕರ್ಕೊಂಬಂದು ಹೇಳ್ತಾಳೆ, ನೀನು ಯಾಕಮ್ಮ ಇವನು ವಿದ್ಯಾಭ್ಯಾಸ ರಜಾ ಮಾಡ್ತೀಯಲ್ಲ ಅಂತ ಹೇಳ್ತಾರೆ. ಯಾಕಂತ ಕೇಳ್ತಾರೆ. ಅದಕ್ಕೋಸ್ಕರ ಸೂರ್ಯ ಹೇಳ್ತಾನೆ, ಒಂದು ವೇಳೆ ಆ ಮದುವೆ ಬರಲಿದ್ರೆ ಈ ಕನಕನ್ನ ಕೊಟ್ಟು ಮದುವೆ ಮಾಡ್ಬೋದು, ಏಕೆಂದರೆ ನಾನು ಕೈ ಕಾಲು ಕಟ್ಟಿ ಬೇಡಿ ನನ್ನ ಮದುವೆ ಮಾಡಿದ್ರಲ್ಲ ಅದೇ ರೀತಿ ಅಂತ ಹೇಳ್ತಾನೆ. ಮನೋಜ್ ಮತ್ತು ರೋಹಿಣಿ ಮದುವೆ ನಡೀತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.